ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿ. ಇವತ್ತು ಮೇಷರಾಶಿಯವರಿಗೆ ಧ್ಯಾನ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಇವತ್ತು ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳಿದೆ. ಹಾಗೆ ಯಾರಾದರೂ ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಇವತ್ತು ನಿಮಗೆ ಸಿಹಿ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ವೃಷಭ ರಾಶಿ. ಇವತ್ತು ವೃಷಭ ರಾಶಿಯವರಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಇವತ್ತು ನಿಮಗೆ ಯಶಸ್ಸು ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರವನ್ನ ಮಾಡಬೇಡಿ. ಹಾಗೆ ಏನಾದರೂ ಐಷಾರಾಮಿ ವಸ್ತುವನ್ನ ಖರೀದಿ ಮಾಡೋರಿದ್ರೆ ಅದನ್ನ ಮುಂದೂಡೋದು ಬಹಳ ಉತ್ತಮ. ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತು ಮಿಥುನ ರಾಶಿಯವರು ಸ್ವಲ್ಪ ಹೊತ್ತು ನಿಮ್ಮ ಕುಟುಂಬದವರೊಂದಿಗೆ ನೀವು ಸಮಯವನ್ನ ಕಳೆಯಬೇಕು. ಹಾಗೆ ಇವತ್ತೇನಾದರೂ ನೀವು ಒತ್ತಡವನ್ನ ತೆಗೆದುಕೊಂಡು ಕೆಲಸ ಮಾಡಿದ್ರೆ ಅದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ವಿಶ್ರಾಂತಿಯನ್ನ ಮಾಡೋದು ಬಹಳ ಉತ್ತಮ. ಬಹಳ ಮುಖ್ಯವಾಗಿ ಇವತ್ತು ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತು ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಕಟಕ ರಾಶಿಯವರು ಜಂಕ್ ಫುಡ್ಗಳನ್ನ ಸೇವನೆ ಮಾಡಬೇಡಿ. ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತು ಸಿಂಹ ರಾಶಿಯವರಿಗೆ ಬಹಳ ಕಾರ್ಯನಿರತರವಾದಂತಹ ದಿನ ಆಗಿರುತ್ತೆ. ಅಂದ್ರೆ ಬಹಳ ಬ್ಯುಸಿ ಆಗಿರ್ತೀರಾ ಅಂತಾನೆ ಹೇಳ್ಬೋದು. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಕೆಲವು ಘಟನೆಗಳಿಂದ ನಿಮಗೆ ಹೆಚ್ಚುವರಿ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡೋರು ಸ್ವಲ್ಪ ಜಾಗರೂಕರಾಗಿರೋದು ಬಹಳ ಉತ್ತಮ. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಹಳೆಯ ಹೂಡಿಕೆಯಿಂದ ಇವತ್ತು ನಿಮಗೆ ಆರ್ಥಿಕ ಲಾಭ ಉಂಟಾಗುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಇವತ್ತು ಬಹಳ ಬ್ಯುಸಿಯಾದ ದಿನ ಅಂತಾನೆ ಹೇಳ್ಬೋದು. ಕಚೇರಿಯಲ್ಲಿ ಆಗುವಂತಹ ಕೆಲವೊಂದಿಷ್ಟು ಬದಲಾವಣೆಯಿಂದ ನಿಮಗೆ ಹೆಚ್ಚುವರಿ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಏನಾದರೂ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ವ್ಯವಹಾರ ಮಾಡೋರಿದ್ರೆ ಸ್ವಲ್ಪ ಜಾಗರೂಕರಾಗಿ. ಮುಂದಿನ ರಾಶಿ ತುಲಾ ರಾಶಿ. ಇವತ್ತು ತುಲಾ ರಾಶಿಯವರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಲೇಬೇಕಾಗತ್ತೆ. ಕೆಲವರು ಒತ್ತಡಕ್ಕೆ ಬಲಿಯಾಗುವಂತಹ ಸಾಧ್ಯತೆ ಇದೆ. ಆದರೆ ಕೆಲಸದ ಮೇಲೆ ನಿಮಗಿರುವಂತಹ ಒಂದು ಸಮರ್ಪಣಾ ಮನೋಭಾವನೆ, ನಿಮ್ಮ ಪರಿಶ್ರಮ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ತಾಳ್ಮೆಯಿಂದ ನೆಮ್ಮದಿಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು. ಹಳೆ ಸ್ನೇಹಿತನನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತು ಬಹಳ ಉತ್ತಮವಾಗಿದೆ. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ವೃಶ್ಚಿಕ ರಾಶಿಯವರು ನಿಮ್ಮ ಮಾನಸಿಕ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕಾಗತ್ತೆ. ಮುಂದಿನ ರಾಶಿ ಧನುರ್ ರಾಶಿ. ಧನುರ್ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ ಕ್ರಮೇಣ ನಿಮ್ಮ ಕಚೇರಿ ವಾತಾವರಣ ನಿಮಗೆ ಸಕಾರಾತ್ಮಕವಾಗಿ ಬದಲಾಗುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಪತ್ನಿಯೊಂದಿಗೆ ಏನಾದರೂ ಅಂದರೆ ನಿಮ್ಮ ಪತ್ನಿಯೊಂದಿಗಿರ್ಬೋದು, ಪತಿಯೊಂದಿಗಿರ್ಬೋದು, ಅಂದರೆ ನಿಮ್ಮ ಸಂಗಾತಿಯೊಂದಿಗೆ ಏನಾದರೂ ಕಲಹಗಳು, ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ನೀವು ಅದರ ಬಗ್ಗೆ ಗಮನವನ್ನು ಕೊಡಬೇಡಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸಾಮಾನ್ಯವಾದಂತಹ ದಿನ ಆಗಿರುತ್ತೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ನೀವು ಕೇಂದ್ರೀಕರಿಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ಇವತ್ತು ನಿಮಗಿದ್ದಂತಹ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನೀವು ಹಿಂಜರಿಕೆಯನ್ನು ಪಡಬೇಡಿ. ಹಾಗೆ ಏನಾದರೂ ಹೊಸ ಕೆಲಸವನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ವೇಟ್ ಮಾಡೋದು, ಅಂದರೆ ಸ್ವಲ್ಪ ನಿರೀಕ್ಷೆ ಮಾಡೋದು ಬಹಳ ಉತ್ತಮ. ಮುಂದಿನ ರಾಶಿ ಕುಂಭರಾಶಿ. ಇವತ್ತು ಕುಂಭರಾಶಿಯವರಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಕೆಲವು ಜನರಿಗೆ ಬಡ್ತಿ ಸಿಗುವಂತಹ ಅವಕಾಶ ಕೂಡ ಇದೆ. ಹಾಗೆ ಪ್ರೇಮ ಜೀವನದಲ್ಲಿ ಇವತ್ತು ಸ್ವಲ್ಪ ಕೋಪವನ್ನು ತಪ್ಪಿಸೋದು ಬಹಳ ಉತ್ತಮ. ಹಾಗೆ ಅನಗತ್ಯವಾಗಿ ಯಾರೊಂದಿಗೂ ವಿವಾದವನ್ನ ಮಾಡಬೇಡಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸಾಮಾನ್ಯವಾದಂತಹ ದಿನ. ಇವತ್ತು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ನೀವು ಹಸಿರು ತರಕಾರಿಗಳನ್ನು ಸೇವನೆ ಮಾಡಬೇಕಾಗುತ್ತೆ. ಇವತ್ತು ಕೆಲಸದಲ್ಲಿ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ. ವ್ಯಾಪಾರ ಮಾಡೋರು ಒಳ್ಳೆ ಸುದ್ದಿಯನ್ನು ಕೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.